ರಾಜಭವನ ಚಲೋ ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಅಹಿಂದ ಕಾರ್ಯಕರ್ತರು ಭಾಗಿ. ಬೆಂಗಳೂರಿಗೆ ಹೊರಟವರಿಗೆ ಶುಭ ಕೋರಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಅಹಿಂದ ಒಕ್ಕೂಟ ಹಮ್ಮಿಕೊಂಡಿದ್ದ ರಾಜಭವನ ಚಲೋಗೆ ಶಿಡ್ಲಘಟ್ಟದಿಂದ ನೂರಾರು ಮಂದಿ ಕಾಂಗ್ರೆಸ್ನ ಅಹಿಂದ ಕಾರ್ಯಕರ್ತರು ತೆರಳಿದರು. ಶಿಡ್ಲಘಟ್ಟ ತಾಲೂಕಿನ ನಾನಾ ಕಡೆಯಿಂದ ಸುಮಾರು 30 ಬಸ್ಗಳಲ್ಲಿ 1,500ಕ್ಕೂ ಹೆಚ್ಚು ಮಂದಿ ರಾಜಭವನ ಚಲೋಗಾಗಿ ಬೆಂಗಳೂರಿಗೆ ತೆರಳಿದರು. ಬೆಂಗಳೂರಿಗೆ ತೆರಳಿದ ಅಹಿಂದ ಕಾರ್ಯಕರ್ತರ ಬಸ್ಗಳಿಗೆ ಚಾಲನೆ ನೀಡಿ ಶುಭ ಕೋರಿದ ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡ ಮಾತನಾಡಿ, ಸಿಎಂ ಸಿದ್ದರಾಮಯ್ಯನವರದು 40 ವರ್ಷಗಳ ಸುದೀರ್ಘವಾದ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ರಾಜಕೀಯ ಬದುಕು ಅಂದರು. ಇದನ್ನು ಸಹಿಸದೆ ಬಿಜೆಪಿ ಮತ್ತು ಜೆಡಿಎಸ್ನವರು ಸಿದ್ದರಾಮಯ್ಯನವರ ಕಳಂಕರಹಿತ ಬದುಕಿಗೆ ಕಳಂಕವನ್ನು ತರಲು ಪಿತೂರಿ ನಡೆಸುತ್ತಿದ್ದಾರೆ ಅಂತ ದೂರಿದರು. ರಾಜ್ಯಪಾಲರನ್ನ ಗುರಾಣಿಯನ್ನಾಗಿ ಬಳಸಿಕೊಳ್ತಿದ್ದಾರೆ. ರಾಜ್ಯಪಾಲರು ಕೂಡ ಬಿಜೆಪಿಯವರ ಏಜೆಂಟ್ರಂತೆ ವರ್ತಿಸುತ್ತಿದ್ದು, ಅವರ ನಡೆಯು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಹುದ್ದೆಗೆ ಕಳಂಕ ತರುವಂತಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಇನ್ನು ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಅಹಿಂದ ಕಾರ್ಯಕರ್ತರು ರಾಜಭವನ ಚಲೋ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಶಿಡ್ಲಘಟ್ಟದಿಂದ ನೂರಾರು ಕಾರ್ಯಕರ್ತರು ಚಲೋ ಹೋರಾಟದಲ್ಲಿ ಭಾಗವಹಿಸಲು ತೆರಳುತ್ತಾ ಇದ್ದು, ಹೋರಾಟ ಯಶಸ್ವಿಯಾಗಲಿ, ಚಲೋದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶುಭ ಕೋರಿದರು. ಶಿಡ್ಲಘಟ್ಟದಿಂದ 30ಕ್ಕೂ ಹೆಚ್ಚು ಬಸ್ಗಳಲ್ಲಿ 1,500ಕ್ಕೂ ಹೆಚ್ಚು ಮಂದಿ ಅಹಿಂದ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ತೆರಳಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ರಾಜಭವನಕ್ಕೆ ತೆರಳಿದರು. ಭವ್ಯವಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅವರ ಕೈ ಬಲಪಡಿಸುವ ಉದ್ದೇಶದಿಂದ ರಾಜೀವ್ ಗೌಡರ ನೇತೃತ್ವದಲ್ಲಿ ಸುಮಾರು 3,500 ಜನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ವಿ. ಮತ್ತು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ದಲಿತ ಸಮಾಜದ ಮಹಾನ್ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಅನೇಕ ಜನಪರ ಯೋಜನೆಗಳನ್ನು ಸಹಿಸಲಾಗದಂಥ ಬಿಜೆಪಿ ಸರ್ಕಾರ ಮತ್ತು ಅವರ ಜೊತೆ ಕೈ ಜೋಡಿಸಿರ್ತಕ್ಕಂಥ JDS ನವರ ಎಲ್ಲ ಮಹಾ ಒಕ್ಕೂಟ ಏನಿದೆ ಅವ್ರದ್ದು ಈ ಪಿತೂರಿಯನ್ನು ಹೊಮ್ಮಿದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ ಕೇಸನ್ನು ಹಾಕಿ ಅದು ಮಹಾನ್ ದೊಡ್ಡ ಏನೋ ಒಂದು ಕಳವಾದಂಥ ಒಂದು ಘಟನೆಯನ್ನು ನಡೆದುವ ರೀತಿಯಲ್ಲಿ ಬಿಂಬಿಸಿ ಸಮಾಜದಲ್ಲಿ ಇರ್ತಕ್ಕಂಥ ದೀನ ದಲಿತರ ಆಶಾಕಿರಣರಾಗಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕನಿಗೆ ಕಪ್ಪು ಚ್ಯುತಿಯನ್ನಾಗಿ ಮಾಡುವಂಥ ಈ ಹುನ್ನಾರ ಏನಿದೆ, ಇದರ ವಿರುದ್ಧವಾಗಿ ದಲಿತ ಸಮುದಾಯಗಳ ಒಕ್ಕೂಟದಿಂದ ಮತ್ತು ಕರ್ನಾಟಕದ ಎಲ್ಲ ಜನರ ಪರವಾಗಿ ಇವತ್ತು ರಾಜೀವ್ ಗೌಡರ ನೇತೃತ್ವದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲರೂ ಕೂಡ ಅಹಿಂದ ವರ್ಗಕ್ಕೆ ಒಂದು ಮಹಾನ್ ಚೇತನ ಸಿಗಲಿ ಅಂತೇಳಿ ನಮ್ಮ ಸಿದ್ದರಾಮಯ್ಯನವರಿಗೆ ಅವರ ಕಾರ್ಯವೈಖರಿಗೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಮತ್ತು ಜನಸಾಮಾನ್ಯರ ಸೇವೆ ಮಾಡಲು ಅವರಿಗೆ ಸದಾ ಶಕ್ತಿ ತುಂಬಲಿ ಅನ್ನುವ ಒಂದು ವರ್ಚಸ್ಸನ್ನು ತುಂಬುವ ಉದ್ದೇಶದಿಂದ ರಾಜೀವ್ ಗೌಡರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಬಂದಿದ್ದೇವೆ. ಇವತ್ತು ಅವರಿಗೆ ಈ ಒಂದು ಮಹಾನ್ ಸಭೆಗೆ ಒಂದು ಯಶಸ್ಸು ಸಿಗ್ತದೆ, ಈ ಒಂದು ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ. ಇವತ್ತು ನಡೆಯತಕ್ಕಂಥ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಈ ಮುಷ್ಕರಕ್ಕೆ ಮಹಾನ್ ಬಲ ಸಿಗುತ್ತೆ ಅಂತೇಳಿ ರಾಜೀವ್ ಗೌಡ ಅಹಿಂದ ನಾಯಕರಾದ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಹೊರಡಿಸಿದಂಥ ಆದೇಶ ಇದೆ, ಅದನ್ನು ವಾಪಸ್ ಕೊಡಬೇಕಂತ ರಾಜೀವ್ ಗೌಡರ ನೇತೃತ್ವದಲ್ಲಿ ಶಿಡ್ಲಘಟ್ಟ ತಾಲೂಕಿನಿಂದ ಸುಮಾರು 30 ಬಸ್ಸುಗಳಿಂದ ಬಂದು ನಾವೆಲ್ಲ ಆ ಹೋರಾಟ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಇದನ್ನು ರಾಜ್ಯಪಾಲರು ಕೂಡಲೇ ವಾಪಸ್ ಕೊಡಬೇಕು. ಆದರೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ಕೂಡಲೇ ಹಿಂಪಡಿಬೇಕಂತ ನಾವು ತಮ್ಮ ಮೂಲಕ ನಾವು ಈ ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದಿಂದ ರಾಜೀವ್ ಗೌಡರ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬಂದಿರ್ತಾರೆ ನಮ್ಮ ಎಲ್ಲ ನೆಚ್ಚಿನ ಸಿದ್ದರಾಮಯ್ಯ ಸಾಹೇಬರವರ ಮೇಲೆ ಆಗಿರುವಂಥ ಈ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಈ ನಮ್ಮ ಹೆಣ್ಮಕ್ಳಿಗೆಲ್ಲ ಎಷ್ಟೊಂದು ಸಹಕಾರ ಕೊಟ್ಟು ಅವರೆಲ್ಲ ಇದನ್ನು ಮಾಡ್ತಾ ಇರೋದು, ಒಳ್ಳೆ ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಬಿಜೆಪಿ ಬಿಡಿಸ್ತಾ ಇಲ್ಲ. ಆದ್ದರಿಂದ ಅವ್ರ ಮೇಲೆ ಹೊಟ್ಟೆ ಕಿಟ್ಟಿಗೆ ಇದನ್ನೆಲ್ಲ ಎತ್ತುಕಟ್ಟಿ ಈ ಥರ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬನ್ನು ಉಳಿಸ್ಕೊಳ್ಳೋಂಥ ಕೆಲಸ ನಾವು ಮಾಡಬೇಕು. ಅದರಿಂದ ಇವತ್ತು ನಮ್ಮ ರಾಜಗೌಡರ ಮುಖಾಂತರ ಸುಮಾರು 1,000 ಜನಗಳನ್ನ ನಾವೆಲ್ಲನೂ ರಾಜಭವನಕ್ಕೆ ಮುತ್ತಿಗೆ ಹಾಕೊಂಡು ಹೋಗ್ತಾ ಇದ್ದೀವಿ. ಈ ಎಲ್ಲ ರಾಜಭವನದಲ್ಲಿ ಗಮನ ಇಟ್ಟು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಏನು ಕೇಸು ಇದು ಮಾಡಿದ್ದಾರೆ ಅದು ನಾವು ವಾಪಸ್ ತಗೊಬೇಕು ಅಂತ ನಿಮ್ಮೆಲ್ಲ ನಮಸ್ಕಾರ. ಇವತ್ತು ಒಂದು ಕರೆ ಕೊಟ್ಟಿದ್ರು ನಮ್ಮ ಶೋಷಿತ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಇವತ್ತು ರಾಜಭವನ ಮುತ್ತಿಗೆ ಹಾಕಬೇಕು, ರಾಜಭವನ ಚಲೋ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅಣ್ಣವರ ಎಲ್ಲ ಅಭಿಮಾನಿಗಳು, ಎಲ್ಲ ವರ್ಗದ ಜನರು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಕಾಪಾಡ್ಕೋಬೇಕು. ಮುಖ್ಯಮಂತ್ರಿಗಳ ಮೇಲೆ ಹೊರಿಸಿರುವಂಥ ಆರೋಪವನ್ನು ಹಿಂಪಡಿಬೇಕು ರಾಜ್ಯಪಾಲರು ಇವತ್ತು ಏಕಪಕ್ಷೀಯವಾಗಿ ಅವರು ಬಿಜೆಪಿಯ ಕೈಗೊಂಬೆಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅದನ್ನು ನಿಲ್ಲಿಸಬೇಕು. ಏನು ಪ್ರಾಸಿಕ್ಯೂಷನ್ ಹೊರಿಸಿದ್ದಾರೆ ಅದನ್ನು ಹಿಂಪಡಿಬೇಕು ಅನ್ನೋ ಒಂದು
ಹೋರಾಟಕ್ಕೋಸ್ಕರ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲರೂ ಕಾಂಗ್ರೆಸ್ ಒಕ್ಕೂಟದಿಂದ ಇವತ್ತು ಪೂರ್ತಿ ರಾಜಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದೀವಿ. ಅದಕ್ಕೆಲ್ಲ ನಮ್ಮ ಇವತ್ತು ಜನ ಯಾರೆಲ್ಲ ಸಹಕರಿಸಿದ್ರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಹಿಂದುಳಿದ ವರ್ಗಗಳು ಮತ್ತು ಶೋಷಿತ ವರ್ಗಗಳ ಒಕ್ಕೂಟದಿಂದ ಇವತ್ತು ಏನು ಒಂದು ರಾಜಭವನ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರ ಒಂದು ನೆರವಿಗೆ ನಾವೆಲ್ಲ ಅವರ ಒಂದು ಸಪೋರ್ಟ್ಗೆ ನಿಲ್ಲಬೇಕು ಅಂತ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಹಿಂದುಳಿದ ವರ್ಗಗಳ ಎಲ್ಲ ಅಲ್ಪಸಂಖ್ಯಾತ ಎಲ್ಲ ಜನಾಂಗದವರು ಕೂಡ ಇವತ್ತು ನಮ್ಮ ಸಿದ್ದರಾಮಣ್ಣವರು ಮತ್ತು ನಮ್ಮ ಡಿ ಕೆ ಶಿವಕುಮಾರಣ್ಣವರ ನೇತೃತ್ವದ ಸರ್ಕಾರದಿಂದ ಇವತ್ತು ಎಲ್ಲರಿಗೂ ಆಗ್ತಿರೋ ಅನುಕೂಲಗಳನ್ನ ಎಲ್ಲ ಅನುಕೂಲಗಳನ್ನ ಪಡ್ಕೊಂಡಿರೋಂಥ ಎಲ್ಲ ಇವತ್ತು ಫಲಾನುಭವಿಗಳಿರ್ಬೋದು, ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರುಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಉಳಿಸ್ಕೊಳ್ಬೇಕು. ಅವ್ರ ಮೇಲೆ ಆಗ್ತಿರುವಂಥ ದೌರ್ಜನ್ಯನ ಖಂಡಿಸಬೇಕು. ರಾಜ್ಯಪಾಲರ ಏಕಪಕ್ಷ ನೀತಿಯನ್ನು ಖಂಡಿಸಬೇಕು. ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಸುಮಾರು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 1,500ಕ್ಕೂ ಹೆಚ್ಚಿನ ಜನಗಳು ಇವತ್ತು ಹೋಗೋದ್ರ ಮುಖಾಂತರ ಹೋಗಿ ರಾಜಭವನ ಮುತ್ತಿಗೆ ಹಾಕೋದ್ರ ಮುಖಾಂತರ ನಮ್ಮ ಸಿದ್ದರಾಮಣ್ಣವ್ರ ಮೇಲೆ ಏನು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಸಲ್ಲಿಸಿದ್ದಾರೆ, ಏನು ಇವತ್ತು ರಾಜ್ಯಪಾಲರು ಏಕಪಕ್ಷೀಯವಾಗಿ ಅವರು ಏನು ನಿರ್ಧಾರವನ್ನು ಕೈಗೊಂಡಿದ್ದಾರೆ, ನಮ್ಮ ಇದ್ರ ಮೇಲೆ ಏನು ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ ಅದನ್ನು ಖಂಡಿಸಿ ಅದನ್ನು ಹಿಂಪಡಿಬೇಕು. ನಮ್ಮ ಸಿದ್ದರಾಮಯ್ಯನವರು ಇವತ್ತು ಕಳಂಕರಹಿತವಾಗಿ ಸರ್ಕಾರ ರಚನೆ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರ ಸಪೋರ್ಟಿಗೆ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತೆಲ್ಲರೂ ಕೂಡ ಹೋಗಿ ಫ್ರೀಡಮ್ ಪಾರ್ಕ್ ಹತ್ರದಿಂದ ರಾಜಭವನಕ್ಕೆ ನಾವು ಅಲ್ಲಿ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಫ್ರೀಡಮ್ ಪಾರ್ಕಿಂದ ರಾಜಭವನಕ್ಕೆ ಹೋಗಿ ರಾಜಭವನ ಮುತ್ತಿಗೆ ಹಾಕುವಂಥ ಕೆಲಸಗಳನ್ನ ಮಾಡಬೇಕು ಅಂತ ಇವತ್ತು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ನೇತೃತ್ವದಲ್ಲಿ ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಎಲ್ರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಬೆನ್ನೆಲುಬಾಗಿ ನಾವೆಲ್ಲರೂ ಕೂಡ ಖಂಡಿತ ನಿಲ್ತೀವಿ ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.